2,33,000 ಚಿಲ್ಲರೆ ಆ ಒಂದು ಹಣಕ್ಕೆ ನಾನೇ ಜವಾಬ್ದಾರನಾಗಿರ್ತೇನೆ. ಇದಕ್ಕೆ ನಮ್ಮ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಂತರಾಜ್ ಅವರಾಗಲಿ ಯಾರೇ ನಿರ್ದೇಶಕರಾಗಲಿ ಇದಕ್ಕೆ ಕಾರಣರಲ್ಲ. ನಾನು ಈ ಒಂದು ಹಣವನ್ನ ಆದಷ್ಟು ಬೇಗ ಒಂದು ಕಾಲಾವಕಾಶ ಕೊಟ್ಟು ನಾನು ಇದನ್ನ ಸಂಘಕ್ಕೆ ಪಾವತಿ ಮಾಡ್ತೇನೆ. ಇದಕ್ಕೆ ನಮ್ಮೆಲ್ಲ ರೈತರಿಗೂ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಕಾರಣಗಳಿಂದ ಹಣಕಾಸಿನ ಮುಗ್ಗಟ್ಟಿನಿಂದ ನಾನು ಮಾಡಿರ್ತಕ್ಕಂಥದ್ದು. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಅಂತ ಕೇಳ್ತೀನಿ. ಏನು ಅದೇ ಕ್ವಾಲಿಟಿ ಅದು ಏನಕ್ಕಾಯ್ತು ಅಂತ ಹೇಳಿದ್ರೆ ಬಂದಿರೋದು. ಏನಕ್ಕಾಯ್ತಂತ ಏನಪ್ಪಾ ಅಂತಂದ್ರೆ ಕ್ಲಸ್ಟರ್ ಕ್ವಾಲಿಟಿ ನಾವು ಬಂದಾಗ ಕ್ಲಸ್ಟರ್ದೆಲ್ಲ ಚೆಕ್ ಮಾಡಿದ್ವಿ ಅಂತ ಹೇಳಿ. ಇಲ್ಲ ಸರ್, ಅದು ಈಗ ಫಸ್ಟ್ ಟೈಮ್ ಇಲ್ಲಿಗೆ ಬಂದ್ವಿ. ನೆಕ್ಸ್ಟ್ ಸತಿ ಏನ್ ಮಾಡಿದ್ವಪ್ಪ, ನಾನ್ ಇಲ್ಲಿದ್ದೆ ಸೂಪರ್ವೈಸರ್ಸ್ಗಳನ್ನೆಲ್ಲ ಕ್ಲಸ್ಟರ್ ಪಾಯಿಂಟ್ ನೀವು ಬೇಕಾದ್ರೆ ಕ್ಲಸ್ಟರ್ ಪಾಯಿಂಟ್ ಸೆಕ್ರೆಟರಿಗಳಿಗೂ ಬೇಕಿದ್ರೆ ನೀವು ಕೇಳಿ. ಅರ್ಥ ಆಯ್ತಾ? ಫಸ್ಟ್ ಹೋದ್ವಿ, ಅದಾದ ತಕ್ಷಣ ನೆಕ್ಸ್ಟ್ ಅವರೇ ಸರ್ ರಿಕ್ವೆಸ್ಟ್ ಮಾಡ್ಕೊಬಿಟ್ಟು ಅವತ್ತಿನ ದಿನನು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅವತ್ತಿನ ದಿನ ಸೆಕ್ರೆಟರಿ ಒಬ್ಬರೇ ಇದಾರ, ಬೇರೆ ಯಾರಾದ್ರೂ ಕೈವಾಡ ಇದೆ? ಇಲ್ಲ ಈಗ ಒಂದ್ ನಿಮಿಷ ಒಂದೇ ನಿಮಿಷ ನೋಡಿ, ಹೇಳ್ತೀನಿ ಕೇಳಿ ಸರ್, ಒಂದ್ ನಿಮಿಷ. ಇವಾಗ ನನಗೆ ಜವಾಬ್ದಾರಿ ಕೊಟ್ಟಿರ್ತಾರಪ್ಪ ಅಂತಂದ್ರೆ ನಾನು ಈ ಸಂಘದ ಸೆಕ್ರೆಟರಿ ಆಗ್ತೀನಿ ಅಂದ್ರೆ ಸಂಘದಲ್ಲಿ ಏನೇ ಅವ್ಯವಹಾರ ನಡೆದ್ರೆ ನಾನು ಜವಾಬ್ದಾರಿ. ಯಾರು ಸೆಕ್ರೆಟರಿ ಇರ್ತಾರೆ ಅವರೇ ಜವಾಬ್ದಾರಿ. ಆದ್ರೆ ಲೋಕಲ್ ಸೇಲ್ ಮಾಡ್ಬಿಟ್ಟು ಅದ್ರ ದುಡ್ಡು ಕಟ್ಟಬೇಕು ಸಂಘಕ್ಕೆ, ಆ ದುಡ್ಡು ಕಟ್ಟಿಲ್ಲ. ನಾನು ನಿಮ್ಗೆ ಹೇಳೋದು ಅರ್ಥ ಆಯ್ತಾ? ಎಕ್ಸೆಸ್ ಬರ್ತದಲ್ಲ, ಎಕ್ಸೆಸ್ ಸಂಘದಲ್ಲಿ ಹಾಲು ಎಲ್ಲೆಲ್ಲಿ ಎಕ್ಸೆಸ್ ಬರ್ತದಪ್ಪ ಅಂತಂದ್ರೆ, ಈಗ ಎಕ್ಸಾಂಪಲ್ ನೀವು ಎಲ್ಲ ಸಂಘದಿಂದ ನೀವು ಎಲ್ಲ ಹಾಕ್ತೀರಾ, ನಿಮ್ಗೆ ಬರೀ 1 ಪಾಯಿಂಟ್ ಕೊಡ್ತೀವಿ, ಅದು ಎಕ್ಸೆಸ್ ಉಳಿದಿರ್ತದಲ್ಲ, ಆಲ್ಮೋಸ್ಟ್ ಒಂದು 600 ಲೀಟರ್ಸ್ ಏನಾದ್ರು ಒಂದು ದಿನಕ್ಕೆ ಕಲೆಕ್ಷನ್ ಇತ್ತಪ್ಪ ಅಂತಂದ್ರೆ 18 ರಿಂದ 20 ಲೀಟರ್ ಎಕ್ಸೆಸ್ ಬರ್ತದೆ. 18 ರಿಂದ 20 ಲೀಟರ್ ಎಕ್ಸೆಸ್ ಬರ್ತದೆ. 2 ಶಿಫ್ಟ್ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಗಿ 40-45 ಲೀಟರ್ಸ್ ಎಕ್ಸೆಸ್ ಬರ್ತದೆ. ಆ ಎಕ್ಸೆಸ್ ದುಡ್ಡನ್ನ ಇವ್ರು ಏನ್ ಮಾಡಿದಾರಪ್ಪ ಅಂತ ಸಂಘದಿಂದ ನಾನು ಹೇಳ್ತೀನಿ ಕೇಳಿ. ಯಾಕಂದ್ರೆ ನಾವು ರೆಕಾರ್ಡ್ಸ್ ಈಗ ಮೀಡಿಯಾ ಥ್ರೂ ಮಾತಾಡ್ತಿದೀವಿ ಅಂತಂದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ. ಸಂಘದಲ್ಲಿ ನಾವು ಸರಿಸುಮಾರಾಗಿ ನಾವೆಲ್ಲ ಚೆಕ್ ಮಾಡೋದಾದ್ರು ಸಂಘದಿಂದ ದುಡ್ಡು ತಗೊಳ್ಳೋದಾಗ್ಲಿ, ಚೆಕ್ ಮುಖಾಂತರ ಆಗ್ಲಿ ಯಾವುದೇ ಅವ್ಯವಹಾರ ಅದರದಿಂದ ಯಾವುದೇ ಮಿಸ್ ಆಪರೇಷನ್ ಆಗಿಲ್ಲ. ಏನಿದೆ ಎಕ್ಸೆಸ್ ಸೇಲ್ ಮಾಡ್ಕೊಂಡಿದ್ದಾರಲ್ಲ ಆ ದುಡ್ಡು ಕಟ್ಟಬೇಕಾಗಿತ್ತು ಅವ್ರು ಸಂಘಕ್ಕೆ. ಏನ್ ಎಕ್ಸೆಸ್ ಇದು ಲೋಕಲ್ ಸೇಲ್ ಮಾಡ್ಕೊಂಡಿದ್ದಿಲ್ಲ, ಎಕ್ಸೆಸ್ ಬಂದಿರೋದು ಲೋಕಲ್ ಸೇಲ್ ಮಾಡ್ಕೊಂಡಿದ್ದಲ್ಲ, ಅದು ಕಟ್ಟಬೇಕಾಗಿತ್ತು. ಬೇರೆ ಸಂಘದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಅದು ಸಂಘಕ್ಕೆ ಉಳಿತದೆ ದುಡ್ಡು. ಸಂಘಕ್ಕೆ ಉಳಿದಕ್ಕೆ ಈ ತರ ಬೋನಸ್ ರೂಪದಲ್ಲಿ ಮತ್ತೊಂದು ರೂಪದಲ್ಲಿ ಜನಗಳಿಗೆ ಸಿಗ್ತದೆ. ಅದು ಇವರು ದುಡ್ಡು ಕಟ್ಟಿಲ್ಲ. ಆಡಳಿತ ಮಂಡಳಿಯವರು ಫಿಗರ್ ಹೇಳಿ ಸರ್, ಎಷ್ಟು ಅಮೌಂಟ್ ಅಂತ ಫಿಗರ್ ಹೇಳ್ಬಿಡಿ. ಎಕ್ಸ್ಪ್ಲನೇಷನ್ ಏನ್ ಬೇಕಿಲ್ಲ, ಎಲ್ಲ ಹೇಳಿದಾರೆ ಕಾಂತರಾಜ್ ಅವರು. ಈಗ 2,33,696 ರೂಪಾಯಿ 100% ಇದೆನಾ ಸರ್? ಪಕ್ಕ. ಪಕ್ಕ. ಓಕೆ ಸರ್. ಇನ್ನೊಂದು ಸರ್ ಹೇಳಿ. 2,33,696 ರೂಪಾಯಿ ಲೋಕಲ್ ಸೇಲ್. ಸರ್ ಇದ್ರ ಮೇಲೆ ನಂಗೆ ಅನುಮಾನ ಇದೆ ಸರ್, ಇನ್ನ ಜಾಸ್ತಿ ಆಗಿದೆ ಅಂತ ನನ್ನ ಅನಿಸಿಕೆ. ಇದ್ರ ಮೇಲೆ ಡೌಟ್ ಇದೆ ನಿಮ್ಗೆ ಗೊತ್ತಿಲ್ಲ? ಇನ್ನ ಜಾಸ್ತಿ ಆಗಿರ್ಬೋದು. ಇಲ್ಲ ಅಲ್ಲ, 5 ತಿಂಗಳು ಒಂದ್ ನಿಮಿಷ ನಾನು ನಿಮ್ಗೆ ಅವಾಗ ಎಕ್ಸ್ಪ್ಲೇನ್ ಮಾಡಿದ್ರು. ಇದನ್ನ ನಿಮ್ಗೆ ಕೊಡ್ತೀನಿ ಬೇಕು, ಇದನ್ನ ನಿಮ್ಗೆ ಕೊಡ್ತೀನಿ. 2,33,696 ರೂಪಾಯಿ